ಶೆಟ್ಟಿಹಳ್ಳಿಯಲ್ಲಿ ನೂತನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಲೋಕಾರ್ಪಣೆ. ಗುಣಮಟ್ಟದ ಶಿಕ್ಷಣದೊಂದಿಗೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಅಡಿಪಾಯ. ನರ್ಸರಿಯಿಂದ 6ನೇ ತರಗತಿಯವರೆಗೆ ಆಧುನಿಕ ಶಿಕ್ಷಣ ವ್ಯವಸ್ಥೆ. ನುರಿತ ಶಿಕ್ಷಕರಿಂದ ಗುಣಮಟ್ಟದ ಬೋಧನೆ. ಶಾಸಕ ಎಸ್ ಮುನಿರಾಜು, ಡಿವಿ ಸದಾನಂದಗೌಡ, ಶೋಭಾ ಕರಂದ್ಲಾಜೆ ಸೇರಿದಂತೆ ಗಣ್ಯರ ಉಪಸ್ಥಿತಿ. ತಂದೆಯ ಕನಸಿನ ಶಾಲೆ ಇಂದು ನನಸಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ಬರೆಯಲಿರುವ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಕಟ್ಟಡವು ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಿ ಅವರ ಉಜ್ವಲ ಭವಿಷ್ಯವನ್ನು ರೂಪಿಸುವ ಉದ್ದೇಶದಿಂದ ಆರಂಭಗೊಂಡಿರುವ ಈ ಶಿಕ್ಷಣ ಸಂಸ್ಥೆಯ ಉದ್ಘಾಟನಾ ಸಮಾರಂಭವು ಸಂಭ್ರಮ ಮತ್ತು ಸಡಗರದಿಂದ ನಡೆಯಿತು. ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಶ್ರೀ ಬೋರೇಗೌಡರು, ಶ್ರೀಮತಿ ಯಶೋದಮ್ಮ ಮತ್ತು ಚನ್ನಹನುಮಯ್ಯ ಅವರ ಆಶೀರ್ವಾದಗಳೊಂದಿಗೆ ಶಾಲೆಯ ವ್ಯವಸ್ಥಾಪಕರಾದ ಶ್ರೀಮತಿ ಶಿಲ್ಪಾ ಸುರೇಶ್ ಮತ್ತು ಬಿ ಸುರೇಶ್ ಅವರ ನೇತೃತ್ವದಲ್ಲಿ ಶಾಲೆಯ ಉದ್ಘಾಟನೆ ನೆರವೇರಿತು. ನರ್ಸರಿಯಿಂದ 6ನೇ ತರಗತಿಯವರೆಗೆ ಶಿಕ್ಷಣ ನೀಡಲಾಗುತ್ತಿದ್ದು, ಅನುಭವಿ ಹಾಗೂ ನುರಿತ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಆಧುನಿಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ದಾಸರಹಳ್ಳಿ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು, ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಶೋಭಾ ಕರಂದ್ಲಾಜೆ, ಶಿಕ್ಷಣ ತಜ್ಞ ಪ್ರೊಫೆಸರ್ ಡಾ ಅಂಜನಪ್ಪ ಸೇರಿದಂತೆ ಅನೇಕ ಗಣ್ಯರು, ಮುಖಂಡರು, ಶಿಕ್ಷಣ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶಾಲೆಯ ಪ್ರಗತಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಗಣ್ಯರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಗುಣಮಟ್ಟದ ಶಿಕ್ಷಣ ಅಗತ್ಯವಾಗಿದೆ. ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳಲ್ಲಿ ಜ್ಞಾನ, ಸಂಸ್ಕಾರ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುವ ಮೂಲಕ ಉತ್ತಮ ನಾಗರಿಕರನ್ನ ರೂಪಿಸುವ ಕೇಂದ್ರವಾಗಲಿ. ಈ ಶಾಲೆಯು ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಿ ಮಾದರಿ ಸಂಸ್ಥೆಯಾಗಿ ಬೆಳೆಯಲಿ ಎಂದು ಆಶಿಸಿದರು. ಶಾಲೆಯ ವ್ಯವಸ್ಥಾಪಕರಾದ ಬಿ ಸುರೇಶ್ ಮಾತನಾಡಿ, ಶಾಲೆಯನ್ನು ನಿರ್ಮಿಸುವುದು ನಮ್ಮ ತಂದೆಯವರ ಬಹುಕಾಲದ ಕನಸಾಗಿತ್ತು. ಅವರ ಕನಸು ಮತ್ತು ಆಶೀರ್ವಾದದಿಂದ ಇಂದು ಈ ಶಾಲೆ ಉದ್ಘಾಟನೆಯಾಗಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುಗೆಯಾಗಿ ನೀಡುವ ಸಂಕಲ್ಪ ನಮ್ಮದು. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲ ಗಣ್ಯರು, ಬಂಧುಗಳು ಮತ್ತು ಸಾರ್ವಜನಿಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. 12 ವರ್ಷದಿಂದ ನನ್ನ ತಂದೆ ನನಗೆ ಒಂದು ವಾಗ್ದಾನ ತಗೊಂಡಿದ್ರು, ಇಲ್ಲೊಂದು ಶಾಲೆ ಕಟ್ಟಬೇಕಪ್ಪ ಅಂತೇಳಿ ನನ್ನ ತಂದೆ ಹೇಳಿದ್ರು. ಇವತ್ತು ಅದು ಈಡೇರಿದೆ. ಈ ಶಾಲೆ ನಾನೇನು ಹಣ ಮಾಡೋಕ್ಕೇನು ಮಾಡಿಲ್ಲ. ಮಧ್ಯಮ ಜನ, ಮಿಡಲ್ ಕ್ಲಾಸ್ ಜನ ಮಕ್ಕಳುಗಳನ್ನು ಇವತ್ತಿಲ್ಲಿ ಸೆಂಟ್ರಲ್ ಸಿಲೆಬಸ್ ಓದಬೇಕು. ನಾವೆಲ್ಲ ಹಿಂದೆ ಓದಿದ್ದು ಸರ್ಕಾರಿ ಶಾಲೆಗಳಲ್ಲಿ. ಇವತ್ತು ಈ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಬಡಾವಣೆಗಳು 16 ಬಡಾವಣೆ ಬೆಳೆದು ನಿಂತಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದು ಸೇರ್ಕೊಂಡಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಹಳ್ಳಿ ಒಂದು ಕುಗ್ರಾಮದಲ್ಲಿ ಇವತ್ತು ಹಿಂದೆ ಕುಗ್ರಾಮ ಇವತ್ತು ಬಡಾವಣೆಯಾಗಿ ಬೆಳೆದಿದೆ. ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅದು ನನ್ನ ತಂದೆಯ ಕನಸು. ಇವತ್ತು ಈ ಶಾಲೆ ಉದ್ಘಾಟನೆಗೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ನನ್ನೆಲ್ಲರ ನೆಚ್ಚಿನ ಈ ಭಾಗದ ನಾಯಕರು, ನನ್ನ ವಿಶ್ವಾಸಿ ನಮ್ಮ ಅಣ್ಣ ಸುಜಾತಕ ಮುಂಡಾಜಣ್ಣವರು ಇವತ್ತು ಬೆಳಗ್ಗೆನೆ ಬಂದು ಈ ಕಾರ್ಯಕ್ರಮನ ಚಾಲನೆ ಕೊಟ್ಟರು. ಅದೇ ರೀತಿ ಚಾಲನೆ ಕೊಟ್ಟಿದ ಮೇಲೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸದಾ ಸ್ಮಿತವಾಗಿರ್ತಕ್ಕಂಥ ನಗು ಮುಖದಂತ ಮುಖ್ಯಮಂತ್ರಿ ವಿಶೇಷವಾಗಿ ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿ ಈ ಶಾಲೆ ಹಾಗೂ ನನ್ನ ಹುಟ್ಟುಹಬ್ಬಕ್ಕೆ ಎರಡನ್ನೂ ವಿಶೇಷವಾಗಿ ಇವತ್ತು ನನಗೆ ಅಭಿನಂದನೆಗಳು ಸಲ್ಲಿಸಿ ಅವರು ಉದ್ಘಾಟನೆ ಕಾರ್ಯಕ್ರಮ ಭಾಗಿಯಾಗಿ, ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗಿದ್ದಾರೆ. ಅದೇ ರೀತಿ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನಮ್ಮ ಈ ಹಿರಿಯರಾದಂಥ ಮರ್ಸಮ್ಮನವರು ಬಂದಿದ್ರು, ಡಾಕ್ಟರ್ ಆಂಜಿನಪ್ಪನವರು ಬಂದಿದ್ರು. ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮೊಂದು ವಿಶೇಷ ಬ್ಲೆಸ್ಸಿಂಗ್ ಮಾಡಿ ಹೋಗಿದ್ದಾರೆ. ಇನ್ನು ಗಣ್ಯರು ಬರೋರಿದ್ದಾರೆ. ನಮ್ಮ ಮಲ್ಲೇಶ್ವರ ಅಶ್ವಥ್ ನಾರಾಯಣ ಸಾಹೇಬರು ಅವರು ಬರ್ತಾರೆ. ಸ್ವಲ್ಪ ಲೇಟ್ ಆಗೋದು ಸುರೇಶ್ ಅಂತ ಫೋನ್ ಮಾಡಿದ್ದಾರೆ. ಯಲಂಕ ವಿಶ್ವನಾಥ್ ಸರ್ ಕೂಡ ಬರ್ತಾರೆ. ಸ್ವಲ್ಪ ಲೇಟ್ ಆಗೋದು ಫೋನ್ ಮಾಡಿದ್ರು. ಇವಾಗ ಬರ್ತಾರೆ. ಒಂದು 2 ಗಂಟೆಗೆ ಅವರು ಅಲ್ಲಿ ಆ ಸೇತು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಸುರೇಶ್ ಅಂತ ಹೇಳಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ನನ್ನ ಎಲ್ಲ ಅಭಿಮಾನಿಗಳು, ಈ ಗ್ರಾಮದ ಎಲ್ಲ ಹಿರಿಯರು, ಕಿರಿಯರು, ನನ್ನೆಲ್ಲ ಅಕ್ಕ ತಂಗಿದಿರು ಬಂದು ಇವತ್ತು ನನಗೆ 50ನೇ ವಸಂತದ ಹುಟ್ಟುಹಬ್ಬಕ್ಕೆ ಎಲ್ಲರೂ ನನಗೆ ಶುಭಾಶಯ ಕೋರಿದ್ದಾರೆ. ಅವರಿಗೆ ನಾನು
ಆ ಭಗವಂತನಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ. ನನಗೆ ಇಲ್ಲಿ ಬಂದು ನನ್ನ ಶ್ರೇಯಸ್ಸು, ನನ್ನ ಅಭಿವೃದ್ಧಿ ಕಂಡು ಖುಷಿ ಪಟ್ಟಿದ್ದಾರೆ ಎಲ್ಲರೂ. ನನಗೆ ವೆಲ್ ವಿಶಸ್ ಆಗಿ ಬಂದಿದ್ದಾರೆ. ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ನನಗೆ ಅಭಿನಂದನೆ ಸಲ್ಲಿಸಿದ ಎಲ್ರಿಗೂ ನಾನು ವಂದಿಸಿ ನನಗೆಲ್ಲರಿಗೂ ವಂದನೆ ತಿಳಿಸ್ತೀನಿ. ನಮಸ್ತೆ. ಶೆಟ್ಟಿಹಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಆರಂಭಗೊಂಡಿರುವ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸುವ ವಿಶ್ವಾಸ ಮೂಡಿಸಿದ್ದು, ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದ ಪ್ರಮುಖ ಕೇಂದ್ರವಾಗಿ ರೂಪುಗೊಳ್ಳಲಿದೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು.